ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಮೈಸೂರು ಯೂಟ್ಯೂಬ್ ಚಾನಲ್. ಈಗ ನಾವು ನಮ್ಮ ಫ್ರೆಂಡ್ನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಚಲೋ ಬೈ. ತುಂಬ ದಿನ ಆಗಿತ್ತು ಹೊರಗಡೆ ಎಲ್ಲ ಹೋಗಿ. ಹಾಗೆ ಫ್ರೆಂಡು ಕರೆದಿದ್ರು ತೋಟಕ್ಕೆ, ಹಾಗೆ ಹೋಗ್ತಾ ಇದ್ದೀವಿ. ಹೋಗಿ ಎಳ್ನೀರೆಲ್ಲ ಕುಟ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬರೋಣ ಅಂತ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ 3 ಜನಕ್ಕೂ ರಜೆ ಆಯಿತು. ಹೌದು, ಹಾಗೆ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಹೌದಾ? ನಾನೊಂದು ಕಾಲದಲ್ಲಿ ನಾನು ಕುರಿಗಳನ್ನ ಮೇಯಿಸಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊರಡ್ತಾ ಇದ್ವಿ, ಮಳೆ ಜೋರಾಯಿತು. ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಪೋಸ್ ಕೊಟ್ಟರು ನಮ್ಮ ಹುಡುಗಿರು. ಒಂದು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಮಳೆ ಬಂತು. ಮಳೆ ನಿಲ್ಲೋವರೆಗೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ. ಏನಿಲ್ಲ, ಏನಾಯ್ತಾ? ಬೋರ್ ಹೊಡಿತಾ ಇದೆ. ತೋಟಕ್ಕೆ ಹೋದ್ವಿ. ಇವಾಗ ಕಾವ್ಯ ಬರ್ತಿದ್ದಾಳೆ ನೋಡಿ. ಯಾಕೆ ಯಾವಾಗಲೂ ನಿನ್ನ ಫ್ರೆಂಡ್ಸ್ ಜೊತೆನೇ ಇರ್ತೀಯ ಅಂತ ಕೇಳ್ತಾರೆ. ಆದರೆ ಕಷ್ಟಕ್ಕೆ ಎಲ್ಲ ಕಷ್ಟಕ್ಕೂ ಆಗ್ತಾರಂತೆ, ನನಗೆ ಗೊತ್ತಿಲ್ಲ. ಆದರೆ ನಾವು ಅವ್ರ ಜೊತೆ ಇದ್ದಿದ್ದ ದಿನ, ಅವ್ರ ಜೊತೆ ಇದ್ದಿದ್ದ ಕ್ಷಣ, ಆ ಕ್ಷಣದಲ್ಲಿ ನಾವು ನಾವಾಗಿರ್ತೀವಿ. ಅಷ್ಟೇ ಮನಸ್ಫೂರ್ತಿಯಾಗಿ ಮೆಮೊರಿನ ಕ್ರಿಯೇಟ್ ಮಾಡ್ತೀವಿ. ಅಷ್ಟು ಖುಷಿಯಾಗಿ ಕಳಿತೀವಿ ಆ ದಿನನ, ಆ ಕ್ಷಣನ. ಹಾಗೆ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅವರು ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕಾವ್ಯನ ಡ್ರಾಮಾ ನೋಡಿ. ಯೂಟ್ಯೂಬ್ಗೆ ಹಾಕ್ಬೇಕಂತ ಅವಳು ಡ್ರಾಮಾ ಮಾಡ್ತಾಯಿರೋದು ಗೈಸ್. ಕೊನೆಗೂ ಕುಡಿದ್ಲು, ಆದರೆ ಅವಳು ಓಪನ್ ಮಾಡಿರೋದಲ್ಲ ಗೈಸ್. ಈಗ ನನ್ನ ಸರದಿ. ನಾನು ಎಳ್ನೀರು ಕುಡಿತಾ ಇದ್ದೀನಿ ಗೈಸ್. ಎಳ್ನೀರು ತುಂಬ ಸ್ವೀಟಾಗಿತ್ತು. ಹಾಗೆ ಕುಡಿದು ಬಾಕಿ ಇರುತ್ತಲ್ಲ ಗಂಜಿನ ಸಹ ತಿಂದ್ಬಿಟ್ಟು ಹೊರಡಬೇಕಾದ್ರೆ 2 ನಮಗೆ ಬೆಲ್ಲದಣ್ಣು ಸಿಕ್ತು. ನನಗಂತೂ ತುಂಬ ಇಷ್ಟ ಬೆಲ್ಲದಣ್ಣು. ಅದಕ್ಕೆ ಖಾರ ಉಪ್ಪು ಹಾಕೊಂಡು ತಿಂತಾರೆ. ಸ್ವಲ್ಪ ಜನ ಪಾನಕ ಮಾಡ್ಕೊಂಡು ಕುಡಿತಾರೆ. ಹಾಗೆ ಹೊರಡುವ ಸಮಯದಲ್ಲಿ ಆ ಮರ ಬೇರೆ ಅಲ್ಲೇ ಇತ್ತು. ಮರದಲ್ಲಿ ತುಂಬ ಬೆಲ್ಲದಣ್ಣುಗಳು ಬಿದ್ದಿದ್ದು. ನಾವೆಲ್ಲ ತಗೊಂಡು ಗಾಡಿ ಡಿಕ್ಕಿಲಿ ಹಾಕ್ಕೊಂಡು ಹೊರಟ್ವಿ. ನಾನೊಂದು ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಇತ್ತು. ಒಂದು 4:30 ಆಗಿತ್ತು ನಾವು ಹೊರಡುವಾಗ. ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ ಒಂದು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಗೈಸ್. ಎಲ್ಲಿ ಅಂತ ನೋಡಿ. ಸಕ್ಕತ್ತಾಗಿದೆ ಪ್ಲೇಸು, ಮಿಸ್ ಮಾಡಬೇಡಿ, ನೋಡಿ. ಇನ್ನೂ ಇದೆ ವಿಡಿಯೋ. ನಾವು ಬಂದಿರೋ ಪ್ಲೇಸು ಮೀನಾಕ್ಷಿಪುರ. ಮೈಸೂರಿಂದ 20 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ನಾನು ಅದನ್ನು ನೋಡ್ತಾನೆ ನನಗೆ ಆಸೆ ಆಗ್ಬಿಡ್ತು ನೀರಲ್ಲೆಲ್ಲ ಆಟ ಆಡಬೇಕು ಹಾಗೆ ಅಂತ ಫುಲ್ಲು. ಆದರೆ ಕತ್ಲಾಗಿತ್ತು ಸ್ವಲ್ಪ. ಸನ್ಸೆಟ್ ಆಗೋ ಟೈಮು. ಓಡಿ ಹೋಗಿ ಸರಿಯಾಗಿ ಕಚ್ಕೋತು. ಅಲ್ಲಿಂದ ಕಾಲೇ ಬರಲಿಲ್ಲ. ಅಂದರೆ ಅಲ್ಲಿ ಏನೂ ಆಟ ಆಡಲ್ಲ ಅಂತೆ, ಜಸ್ಟ್ ಫೋಟೋಸು ಬಿಟ್ಟರೆ ವೀಡಿಯೋಸ್ ಮಾಡ್ಕೊಬಿಡ್ತಾರೆ. ಜಸ್ಟ್ ನೋಡ್ಕೊಂಡು ಬರಬೇಕು. ನಾನು ಓಡೋಗಿರೋ ಫಾಸ್ಟ್ಗೆ ಆ ಸ್ಲಿಪ್ಪರ್ ಸಹ ಒಳಗೆ ಹೊಂಟೋಗಿದೆ ನೋಡಿ. ಪರಿಸ್ಥಿತಿ ನೋಡಿ ಹೇಗಾಗಿದೆ. ನೀವು ಹೋದಾಗ ಹುಷಾರಾಗಿರಿ, ಜಾಸ್ತಿ ಒಳಗೆಲ್ಲ ಹೋಗೋಕ್ಕೆ ಹೋಗಬೇಡಿ. ಹಾಗೆ ನಾವೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ ನೋಡಿ. ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೈಸ್. ವೀಡಿಯೋ ಫೋಟೋಸ್ ಮಾತ್ರ ಮಸ್ತ್ ಬಂದಿದೆ. ಚೆನ್ನಾಗಿದೆ ವ್ಯೂ ಕೂಡ. ಅಷ್ಟೇ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫೋಟೋ ತೊಗೊಂಡು ಎಲ್ಲ ಎಂಜಾಯ್ ಬಂದ್ವಿ. ಬಟ್ ಆಟ ಏನು ಆಡಲಿಲ್ಲ, ಯಾಕಂದರೆ ಲೇಟಾಗಿತ್ತು ಕೂಡ. ಅಲ್ಲಿ ಆಟನೂ ಆಡೋಕ್ಕಾಗೋದಿಲ್ಲ. ಅಲ್ಲಿಂದ ಹೋಗೋಕ್ಕೆ ರೆಡಿ ಆದ್ವಿ. ಅಷ್ಟೊತ್ತಿಗೆ ಒಂದು ನಾಯಿ ನನ್ನ ನೋಡಿದ್ರೆ ಎಷ್ಟು ಭಯ ಪಟ್ಕೊಳ್ಳುತ್ತೆ. ಮೀನಾಕ್ಷಿಪುರಕ್ಕೆ ಟಾಟಾ ಹೇಳಿ ಹಾಗೆ ಹೊರಡುವಾಗ ಬಜ್ಜಿ ತಿಂದ್ವಿ. ಬಜ್ಜಿ ಸಖತ್ತಾಗಿತ್ತು ಆ ವೆದರ್ಗೆ. ಮತ್ತು ನಾವು ಮನೆಗೆ ಹೋಗಿ ಸೇರಿದ್ವಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.